ನಮಸ್ಕಾರ ಕರ್ನಾಟಕ ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ 16ನೆಯ ವಿಧಾನಸಭೆ ಒಂದು ಹೊಸ ಅಧ್ಯಾಯವನ್ನೇ ಬರೆದಿದೆ. ಕಾಂಗ್ರೆಸ್ ಪಕ್ಷವು ಭರ್ಜರಿ 135 ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಆದರೆ ವಿಧಾನಸೌಧದ ಪಡಸಾಲೆಗಳಲ್ಲಿ ಈಗ ಆಡಳಿತದ ಸದ್ದಿಗಿಂತ ಹೆಚ್ಚಾಗಿ ನಾಯಕತ್ವ ಬದಲಾವಣೆಯ ಚರ್ಚೆಯೇ ಜೋರಾಗಿ ಕೇಳಿಬರುತ್ತಿದೆ. ಮೇ ಅಂತ್ಯ ಹತ್ತಿರವಾಗುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆಯೆಂಬ ಮುನ್ಸೂಚನೆಗಳು ಸಿಗುತ್ತಿವೆ. ಸೆಪ್ಟೆಂಬರ್ ಆಯಿತು, ನವೆಂಬರ್ ಬಂತು, ಪಂಚರಾಜ್ಯ ಚುನಾವಣೆಗಳೂ ಮುಗಿದವು. ಪ್ರತಿ ಬಾರಿಯೂ ಈಗ ಬದಲಾವಣೆ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬರುತ್ತಲೇ ಇದ್ದವು. ಈಗ ಮೇ 30ರ ಆ ಗಡುವು ಅಂತಿಮವೇ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಈ ಶೀತಲ ಸಮರಕ್ಕೆ ದೆಹಲಿ ಹೈಕಮಾಂಡ್ ಹೂಡಿರುವ ಆ ರಹಸ್ಯ ಸೂತ್ರ ಏನು? ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕರ್ನಾಟಕ ರಾಜಕಾರಣದ ಈ ಮಹಾಯುದ್ಧದ ಒಳಪುಟಗಳನ್ನು ನಾವು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಿದ್ದರಾಮಯ್ಯ ಅವರ ಏಕ್ ಮಾರ್ ದೋ ತುಕಡಾ ತಂತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ ಒಬ್ಬ ನಾಯಕರಲ್ಲ, ಅವರು ರಾಜಕೀಯದ ಚದುರಂಗದಾಟದಲ್ಲಿ ಅತ್ಯಂತ ಪಳಗಿದ ಆಟಗಾರ. ಇತ್ತೀಚೆಗೆ ಅವರ ಪಾಳೆಯದಲ್ಲಿ ಒಂದು ಮಾತು ಪದೇ ಪದೇ ಕೇಳಿ ಬರುತ್ತಿದೆ, ಏಕ್ ಮಾರ್ ದೋ ತುಕಡಾ. ಇದರ ಅರ್ಥ ಬಹಳ ಸ್ಪಷ್ಟವಿದೆ. ಮುಂದಿನ ವಾರ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವ ಸಾಧ್ಯತೆ ಇದ್ದು, ಅಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎದುರು ಒಂದು ನಿರ್ಣಾಯಕ ನಿರ್ಧಾರಕ್ಕೆ ಬರಲಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರ ಪ್ರಕಾರ ಅವರು ಹೈಕಮಾಂಡ್ ಎದುರು ಅತ್ಯಂತ ಖಡಕ್ ಆಗಿ ಮಾತನಾಡಲು ನಿರ್ಧರಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಇರುವ ಗೊಂದಲಗಳಿಗೆ ಇಲ್ಲಿಗೆ ಅಂತ್ಯ ಹಾಡಿ, ನಾನು ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಬದ್ಧನಿದ್ದೇನೆ, ಬೇಕಾದರೆ ರಾಜೀನಾಮೆ ನೀಡುತ್ತೇನೆ, ಆದರೆ ಗೊಂದಲ ಇರಬಾರದು ಎಂಬುದು ಅವರ ವಾದವಾಗಿದೆ. ಇದು ಕೇವಲ ರಾಜೀನಾಮೆಯ ಮಾತಲ್ಲ, ಬದಲಿಗೆ ಪಕ್ಷದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಲು ಹೂಡಿರುವ ಒಂದು ಮಾಸ್ಟರ್ ಸ್ಟ್ರೋಕ್. ಒಂದು ವೇಳೆ ನಾನು ಇಳಿಯಲೇಬೇಕು ಎಂದಾದರೆ ನನ್ನ ಉತ್ತರಾಧಿಕಾರಿ ಇಂಥವರೇ ಆಗಬೇಕು ಎಂಬ ಷರತ್ತನ್ನು ಅವರು ಹೈಕಮಾಂಡ್ ಮುಂದಿಡುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ನಡುವಿನ ಕಣ್ಣಾಮುಚ್ಚಾಲೆ. ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿ ತ್ರಿಶಂಕು ಸ್ಥಿತಿಯಂತಾಗಿದೆ. ಕಳೆದ ನವೆಂಬರ್ನಿಂದಲೇ ಜಾತಕ ಪಕ್ಷಿಯಂತೆ ಕುರ್ಚಿ ಕಾಯುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಪದೇ ಪದೇ ಆಶಾಕಿರಣ ತೋರಿಸಿ ಈಗ ಮೌನಕ್ಕೆ ಶರಣಾಗಿದೆ. ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಭೇಟಿಯನ್ನು ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡುತ್ತಿದ್ದಾರೆ ಎಂಬ ಸಂಶಯ ಈಗ ಬಲವಾಗುತ್ತಿದೆ. ಇದರ ಹಿಂದೆ ಒಂದು ರೋಚಕ ಅಂಶವಿದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರ ಬೆಳವಣಿಗೆಯ ಬಗ್ಗೆ ಒಂದು ರೀತಿಯ ನಕಾರಾತ್ಮಕ ಭಾವನೆ ಇದೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಅವರ ಆರ್ಥಿಕ ಶಕ್ತಿ, ದೇಶಾದ್ಯಂತ ಇರುವ ಅವರ ರಾಜಕೀಯ ಸಂಪರ್ಕಗಳು ಮತ್ತು ಅದಾನಿ ಅಂಬಾನಿಯಂತಹ ದೊಡ್ಡ ಉದ್ಯಮಿಗಳೊಂದಿಗೆ ಅವರ ಹೊಂದಾಣಿಕೆ ರಾಹುಲ್ ಗಾಂಧಿ ಅವರಲ್ಲಿ ಆತಂಕ ಮೂಡಿಸಿದೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ನೀಡಿದರೆ ಅವರು ಹೈಕಮಾಂಡ್ ಅನ್ನು ಮೀರಿ ಬೆಳೆಯಬಹುದು ಎಂಬ ಭೀತಿ ದೆಹಲಿ ಮಟ್ಟದಲ್ಲಿ ಇದೆ ಎನ್ನಲಾಗುತ್ತಿದೆ. ಪರಮೇಶ್ವರ್ ಪಟ್ಟಾಭಿಷೇಕ ಮತ್ತು ಸಿದ್ದರಾಮಯ್ಯ ರಣತಂತ್ರ. ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಬಿಟ್ಟುಕೊಡಲು ಸಿದ್ಧರಾದರೂ ಅದನ್ನು ಡಿಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಹಸ್ತಾಂತರಿಸಲು ಸುತಾರಾಂ ತಯಾರಿಲ್ಲ. ಒಂದು ವೇಳೆ ಬದಲಾವಣೆ ಅನಿವಾರ್ಯವಾದರೆ ಸಿದ್ದರಾಮಯ್ಯ ಅವರು ನೀಡುತ್ತಿರುವ ಮೊದಲ ಹೆಸರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು. ಪರಮೇಶ್ವರ್ ಒಬ್ಬ ದಲಿತ ನಾಯಕ, ಅನುಭವಿ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲ ಶಾಂತ ಸ್ವಭಾವದ ವ್ಯಕ್ತಿ. ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಕಾಂಗ್ರೆಸ್ಗೆ 2 ಲಾಭಗಳಿವೆ. ಒಂದು, ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ನೀಡಿದ ಶ್ರೇಯಸ್ಸು ಪಕ್ಷಕ್ಕೆ ಸಿಗುತ್ತದೆ. ಎರಡನೆಯದು, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಂಗ್ರೆಸ್ ಕೇವಲ ಮಾತನಾಡುವುದಿಲ್ಲ, ಪಾಲಿಸುತ್ತದೆ ಎಂಬ ಸಂದೇಶ ರವಾನೆಯಾಗುತ್ತದೆ. ವಿಶೇಷವೆಂದರೆ ಇತ್ತೀಚೆಗೆ ನಡೆದ ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು 2028ಕ್ಕೂ ಕಾಂಗ್ರೆಸ್ ಸರ್ಕಾರವೇ ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಇದು ಅವರು ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಶರಣಾಗಿದ್ದಾರೆ ಅಥವಾ 2028ರ ತನಕ ಕುರ್ಚಿ ಆಶೆಯನ್ನು ಬಿಟ್ಟಿದ್ದಾರೆ ಎಂಬ ಮುನ್ಸೂಚನೆಯನ್ನು ನೀಡುತ್ತಿದೆ. 100 ಶಾಸಕರ ರಾಜೀನಾಮೆ, ಭಯ ಮತ್ತು ಕ್ಷಿಪ್ರ ಕ್ರಾಂತಿಯ ಸುಳಿವು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಇಷ್ಟೊಂದು ಹೆದರುತ್ತಿರುವುದು ಯಾಕೆ ಗೊತ್ತಾ? ಅದರ ಹಿಂದೆ 100 ಶಾಸಕರ ರಾಜೀನಾಮೆಯ ಭಯವಿದೆ. ಸಿದ್ದರಾಮಯ್ಯ ಅವರು ಅಪ್ಪಟ ಅಹಿಂದ ನಾಯಕ. ಒಂದು ವೇಳೆ ಇವರ ಇಚ್ಛೆಯ ವಿರುದ್ಧವಾಗಿ ಅವರನ್ನು ಕೆಳಗಿಳಿಸಿದರೆ ಅವರ ಬೆಂಬಲಿಗ ಶಾಸಕರು ಸುಮ್ಮನೆ ಕೂರುವುದಿಲ್ಲ ಎಂಬ ಆತಂಕ ದೆಹಲಿ ನಾಯಕರಲ್ಲಿದೆ.
ರಾಜಕೀಯ ವಿಶ್ಲೇಷಕರ ಪ್ರಕಾರ ಸಿದ್ದರಾಮಯ್ಯ ಅವರನ್ನು ಬಲವಂತವಾಗಿ ಇಳಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬಿದ್ದು ಹೋಗುವಂತಹ ಕ್ಷಿಪ್ರ ಕ್ರಾಂತಿ ಸಂಭವಿಸಬಹುದು. ಇದನ್ನೇ ವಿರೋಧ ಪಕ್ಷದ ನಾಯಕರಾದ BY ವಿಜಯೇಂದ್ರ ಮತ್ತು HD ಕುಮಾರಸ್ವಾಮಿ ಅವರೂ ಕೂಡ ಸುಳಿವು ನೀಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಗೌರವಯುತ ನಿವೃತ್ತಿಯ ಸೂತ್ರವನ್ನಷ್ಟೇ ಮುಂದಿಡುತ್ತಿದೆ. ಅವರನ್ನು ರಾಜ್ಯಸಭೆಗೆ ಕಳುಹಿಸಿ ದೆಹಲಿ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿ ನೀಡುವ ಪ್ರಸ್ತಾವವೂ ಕೂಡ ಇದೆ. ಹಾಗಾದರೆ ಮೇ ಅಂತ್ಯಕ್ಕೆ ಸಿಗಲಿದೆಯೇ ಅಂತಿಮ ಉತ್ತರ? ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಕೇವಲ ಅನಿಶ್ಚಿತತೆಯ ವಾತಾವರಣವಿದೆ. 3-4 ಬಾರಿ ಗೆದ್ದಿರುವ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸುವುದು ಗ್ಯಾರಂಟಿ ಎಂಬ ಸಂದೇಶ ಹೋಗುತ್ತದೆ. ಹೀಗಾಗಿಯೇ DK ಶಿವಕುಮಾರ್ ಪಾಳ್ಯ ಇದನ್ನು ವಿರೋಧಿಸುತ್ತಿದೆ. ಕೇರಳದಲ್ಲಿ ಹೊಸ ಸರ್ಕಾರದ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆಯೇ ರಾಹುಲ್ ಗಾಂಧಿ ಈಗ ಕರ್ನಾಟಕದ ಫೈಲ್ ಕೈಗೆತ್ತಿಕೊಂಡಿದ್ದಾರೆ. ಮೇ 30ರ ಒಳಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸರ್ಜರಿ ಆಗುವುದಂತೂ ಖಚಿತ. ಅದು ಸಿದ್ದರಾಮಯ್ಯ ಅವರ ಪರವಾಗಿರುತ್ತದೆಯೇ ಅಥವಾ DK ಶಿವಕುಮಾರ್ ಅವರಿಗೆ ಅದೃಷ್ಟ ಕುಲಾಯಿಸುತ್ತದೆಯೇ ಅಥವಾ ಅಚ್ಚರಿಯ ರೀತಿಯಲ್ಲಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾರಾ? ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಬೇಕು. ವೀಕ್ಷಕರೇ, ನಿಮ್ಮ ಪ್ರಕಾರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕೇ ಅಥವಾ DK ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.